ನಮಸ್ತೆ ಬಂಧುಗಳೇ. ಇವತ್ತಿನ ಮುಖ್ಯವಾದ ರೋಗದ ಮಾಹಿತಿ ಯಾವುದು ಅಂತ ಹೇಳಿದ್ರೆ ತಲೆನೋವು. ಇದು ಎಲ್ಲ ವೈದ್ಯರಿಗೆ ಒಂದು ತಲೆನೋವು ಉಂಟು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಮೆಡಿಸಿನ್ ಕೊಟ್ಟರು ಸರಿ ಆಗ್ತಿಲ್ಲ. ಸೊ ಸಾಕಷ್ಟು ವೆರೈಟಿ ಆಫ್ ತಲೆನೋವುಗಳಿದಾವೆ, ನಿಮ್ಗೆ ಗೊತ್ತೇ ಇದಾವೆ. ಅದು ಹಂಗರ್ ಹೆಡೇಕ್ ಅಂತೇಳಿ, ಟೈಮ್ ಸರಿ ಊಟ ಮಾಡಲಿಲ್ಲ ತಲೆನೋವು ಬರೋದು. ಆಮೇಲೆ ಇಲ್ಲಿ ಕತ್ತಲ್ಲಿ ಏನೋ ಪೋಸ್ಚರ್ ಚೇಂಜ್ ಆಗಿಬಿಟ್ಟು ಸರ್ವೈಕೋಜೆನಿಕ್ ಹೆಡೇಕ್ ಅಂತೇಳಿ ನರ್ವ್ ಕಂಪ್ರೆಷನ್ ಆಗಿ ಇಲ್ಲಿ ಪೇನ್ ರೇಡಿಯೇಟ್ ಆಗ್ತಾ ಇದೆ ನರ್ವ್ ಕಾಂಪ್ರೆಷನ್ ಇಂದ ಅಂತ ಬರೋದು. ಆಮೇಲೆ ಮೈಗ್ರೇನ್ ಅಂತ ಬರೋದು. ಮೈಗ್ರೇನ್ ಅಂದ್ರೆ ಹಾಫ್ ಹೆಡೇಕ್ ತರ. ಆಮೇಲೆ ಕ್ಲಸ್ಟರ್ ಹೆಡೇಕ್ ಅಂತ ಬರೋದು. ಕ್ಲಸ್ಟರ್ ಹೆಡೇಕ್ ಅಂದ್ರೆ ಇಲ್ಲಿ ರೆಪ್ಪೆ ದಪ್ಪ ಆಗಿ ಅಥವಾ ಕಣ್ಣು ಕೆಂಪಾಗಿ ಇಲ್ಲಿಂದ ಟ್ರಾವೆಲ್ ಮಾಡಿ ಇದು ಹಾಫ್ ಹೆಡೇಕ್ ತರ ಬರೋದು. ಸೊ ಈ ತರ ಬಹಳಷ್ಟು ಹೆಡೇಕ್ಗಳಿದಾವೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡಿದ್ರು ಟ್ರೀಟ್ಮೆಂಟ್ ಸರಿ ಆಗ್ತಿಲ್ಲ. ಸೊ ಇದು ಮೈಗ್ರೇನ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಯಾವ್ದೋ ಸೆರೋಟಿನಿನ್ ಅಂತ ಹೇಳಿ ನ್ಯೂರೋ ಟ್ರಾನ್ಸ್ಮಿಟರ್ ಇರುತ್ತೆ. ಅದ್ರ ಸೆಕ್ರೇಷನ್ ನಮ್ಮ ಕರಳಲ್ಲಾಗುತ್ತೆ. ಅದು ಬ್ರೈನ್ ಅಲ್ಲಿ ಅದು ಬ್ರೈನಿಗೆ ಅದ್ರ ಸರ್ಕ್ಯುಲೇಷನ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅಲ್ಲೇನೋ ಸ್ವೆಲ್ಲಿಂಗ್ ಆಗ್ಬಿಟ್ಟು ನರ್ವ್ಸ್ ಅಂದ್ರೆ ನಮ್ಮ ರಕ್ತನಾಳಕ್ಕೆ ಸ್ವೆಲ್ಲಿಂಗ್ ಉಂಟು ಮಾಡಿ ಅಲ್ಲಿ ಪೇನ್ ಬರ್ತಾ ಇದೆ. ಸೊ ಸಾಕಷ್ಟು ರೀಸನ್ಸ್ಗಳಿದಾವೆ. ಬಹಳಷ್ಟು ಹೆಡೇಕ್ಗಳು ಏನಿರ್ತಾವೆ ಸಿಂಪ್ಟಮ್ಸ್ ಬೇಸ್ಡ್. ಫಾರ್ ಎಕ್ಸಾಂಪಲ್ ಈಗ ಟೆನ್ಷನ್ ಆಗ್ತಾ ಇದೆ, ಟೆನ್ಷನ್ ಹೆಡೇಕು. ಫಾರ್ ಎಕ್ಸಾಂಪಲ್ ಮತ್ತೆ ಮೋಷನ್ ಕಾನ್ಸ್ಟಿಪೇಷನ್ ಇದೆ, ಅದು ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಅದಕ್ಕೆ ತಲೆನೋವು ಬರ್ತಾ ಇದೆ. ಆಮೇಲೆ ಈ ತರ ಸಾಕಷ್ಟು ಹೆಡೇಕ್ಗಳಿದಾವೆ. ಬಟ್ ನನ್ನ ಪ್ರಕಾರ ಇವೆಲ್ಲ ಹೆಡೇಕ್ಗಳಿಗೆ ಬೆಸ್ಟ್ ಸೊಲ್ಯೂಷನ್ ನಮ್ಮ ಹೊಟ್ಟೆಯಲ್ಲಿದೆ. ಯಾಕಂತ ಹೇಳಿದ್ರೆ ಮಾಡರ್ನ್ ಅವರು ಒಪ್ಕೋತಾರೆ ಗಟ್ ಬ್ರೈನ್ ಆಕ್ಸಿಸ್ ಅಂತಿದೆ. ಈಗ ಅದು ಸೆರೋಟೋನಿನ್ ನಮ್ಮ ಗಟ್ಟಲ್ಲಿ ಸೆಕ್ರೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಹೊಟ್ಟೆ ಸರಿ ಮಾಡಿದ್ರೆ ಇದು ಇನ್ಫ್ಲಮೇಷನ್ ಕಡಿಮೆ ಮಾಡಿಬಿಟ್ರೆ ತಲೆನೋವು ಓಡೋಗ್ಬಿಡುತ್ತೆ. ಅದು ಬಿಟ್ಟು ಸುಮ್ಮನೆ ಪೇನ್ ಕಿಲ್ಲರ್ ಕೊಡೋದು, ತಲೆನೋವು ಬರ್ತಾ ಇದೆ ನಾನು ಕತ್ತಲ ಕೋಣೆಯಲ್ಲಿ ಕೂತ್ಕೊಂತೀನಿ ತಲೆನೋವು ಹೋಗುತ್ತೆ, ಅದು ಸೊಲ್ಯೂಷನ್ ಅಲ್ಲ. ಬಹಳ ಜನಕ್ಕೆ ನೋಡಿ ನೀವು 1-2-3 ಗ್ಲಾಸ್ ತಂಪು ನೀರು ಕುಡಿದ್ಬಿಟ್ರೆ ತಲೆನೋವು ಬರುತ್ತೆ. ಬಿಸಿಲಿಗೆ ಹೋದ್ರೆ ತಲೆನೋವು ಬರುತ್ತೆ. ತಲೆನೋವು ಸಾಕಾಗ್ಬಿಟ್ಟಿದೆ ಈ ತಲೆನೋವಿಂದ ಜನರಿಗೆ. ಸೊ ಇದಕ್ಕೆ ಚಿಕಿತ್ಸೆ ಸಿಂಪಲ್ ಆಗಿದೆ. ನಾನು ಯಾವಾಗ್ಲೂ ಹೇಳ್ತೀನಿ, ರೋಗ ಸರ್ವೇಪಿ ಮಂದಾಗ್ನೋ. ಅಗ್ನಿ ಮಂದ ಆಯ್ತಂತ ಹೇಳಿದ್ರೆ ದೇಹದಲ್ಲಿ ವಾತ ಪ್ರಕೋಪ ಆಗುತ್ತೆ. ವಾತ ಜಾಸ್ತಿ ಆಯ್ತಂತ ಹೇಳಿದ್ರೆ ಪೇನ್ ಬರೋದೇ ನಮ್ಮ ಆಯುರ್ವೇದ ಪ್ರಕಾರ ವಾತದ ಮೂಮೆಂಟ್ ಅಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ. ಸೊ ಇಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇದೆ, ಸೆರೋಟಿನಿನ್ ಕಮ್ಮಿ ಆಗಿ ಅದಕ್ಕೆ ಮೂಮೆಂಟಿಗೆ ಸ್ವೆಲ್ಲಿಂಗ್ ಇಂದ ರಕ್ತ ಪರಿಚಲನೆ ಸರಿಗೆ ಆಗ್ತಾ ಇಲ್ಲ, ಅದಕ್ಕೆ ಪೇನ್ ಬರ್ತಾ ಇದೆ. ಸೊ ನಾವೇನ್ ಹೇಳ್ತೀವಿ, ವಾತಕ್ಕೆ ಅಡ್ಡ ಬಂದಿದೆ ಯಾರು, ಅದಕ್ಕೆ ಪೇನ್ ಬರ್ತಾ ಇದೆ. ಸೊ ಇಲ್ಲಿ ಜೀರ್ಣಶಕ್ತಿ ಚೆನ್ನಾಗಿ ಮಾಡಿ ವಾತನ ಕಂಟ್ರೋಲ್ ಮಾಡಿಸ್ಬಿಟ್ರೆ ಎಲ್ಲ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಸರಿ ಆಗುತ್ತೆ. ಎಷ್ಟು ಹೆಡೇಕ್ಗಳು ನ್ಯೂಟ್ರಿಷನ್ ರಿಲೇಟೆಡ್ ಇದೆ. ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಯ್ತು ಅಂದ್ರೆ ತಲೆನೋವು ಬರುತ್ತೆ. ಸೊ ಇಲ್ಲಿ ನಾವು ಆಸಿಡಿಟಿಕ್ ಸರಿ ಮಾಡಿ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಸೀದಾ ಮಾಡಿಬಿಟ್ರೆ ಇಲ್ಲಿ ಸೆರೋಟೋನಿನ್ ಸೆಕ್ರೇಷನ್ ಚೆನ್ನಾಗಿ ಆಗ್ಬಿಟ್ಟು ಅಲ್ಲಿ ಬ್ರೈನ್ ಅಲ್ಲಿ ಸ್ವೆಲ್ಲಿಂಗ್ ಬರಲ್ಲ, ಪೇನ್ ಬರಲ್ಲ. ಮೂರೇ ಟ್ರೀಟ್ಮೆಂಟ್. ಇಲ್ಲಿ ಡೈಜೆಷನ್ ಮಾಡಿಸ್ಬೇಕು, ಇಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಮಾಡಬೇಕು, ವಾತನ ಮೂವ್ಮೆಂಟ್ ನ ಸರಿ ಮಾಡ್ಬೇಕು, ಚಿಕಿತ್ಸೆ ಕಂಪ್ಲೀಟ್. ಮತ್ತೇನೋ ಡೌಟ್ ಇತ್ತಂದ್ರೆ ನನಗೆ